ಫಸ್ಟ್ಗೆ ಕಾಂಪೌಂಡ್ ನೇಮಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಅದರೊಳಗೆ ಡಾಟ್ ಫೈಲ್ ಹಾಕೋಬೇಕು. ಡಾಟ್ ಫೈಲ್ ಹಾಕೊಂಡಾದ್ಮೇಲೆ ಫುಲ್ ಪ್ರೂಫ್ ಓಪನ್ ಮಾಡಿ ವಿನ್ ಪ್ಲಾಟ್ ಓಪನ್ ಮಾಡಬೇಕು. ವಿನ್ ಪ್ಲಾಟಲ್ಲಿ ಫೈಲ್ ಒಳಗೆ ಫಸ್ಟ್ ಆಪ್ಷನ್ ಓಪನ್ ಪ್ಯಾಟರ್ನ್ ಫೈಲು, ಅದರೊಳಗೆ ದಿ ಇನಿಷಿಯಲ್ ಟೀಟಾ ಸ್ಟೆಪ್ ಟೀಟಾ ಫೈನಲ್ ಇದು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಕೊಟ್ಟರೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಫೈಲು ಓಪನ್ ಮಾಡಿ ಡಾಟ್ ಫೈಲ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾಗ ಪ್ಯಾಟರ್ನ್ ಬರುತ್ತೆ. ಈಗ ಪಾಯಿಂಟ್ ಸೆಲೆಕ್ಷನ್ಗೆ ಹೋಗಿ ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ಕೊಟ್ಟು ಓಕೆ ಕೊಟ್ಟರೆ ಎಷ್ಟು ಬ್ಯಾಕ್ಗ್ರೌಂಡ್ಸ್ ಇದೆ ಅಂತ ತೋರಿಸುತ್ತೆ. 63 ಬ್ಯಾಕ್ಗ್ರೌಂಡ್ಸ್ ಇದೆ. ನೆಕ್ಸ್ಟು ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ಪಾಯಿಂಟ್ಸ್ ಕೊಟ್ಟಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಪಾಯಿಂಟ್ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಸೇವ್ ಬ್ಯಾಕ್ಗ್ರೌಂಡ್ ಪಾಯಿಂಟ್ಸ್ ಕೊಡಬೇಕು. ಸೇವ್ ಕೊಟ್ಟಾಗ ಬ್ಯಾಕ್ಗ್ರೌಂಡ್ ಪಾಯಿಂಟ್ ಸೇವ್ ಮಾಡ್ಕೊಳ್ಳೋಕ್ಕೆ ಅದೇ ಫೈಲ್ಗೆ ಸೆಲೆಕ್ಟ್ ಮಾಡಿಕೊಂಡು ಕಾಂಪೌಂಡ್ ನೇಮ್ ಕೊಟ್ಕೊಂಡು BGR ಅಂತ ಸೇವ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಫೈಲ್ನ. 63 ಬ್ಯಾಕ್ಗ್ರೌಂಡ್ ಪಾಯಿಂಟ್ ಸೇವ್ ಆಗಿದೆ. ಈಗ EDPCR ಓಪನ್ ಮಾಡಿ ನ್ಯೂ ಕೊಟ್ಕೊಂಡು ಜನರಲ್ಗೆ ಹೋಗಿ ಟೈಟಲ್ ಕೊಡಬೇಕು TIO2. ಹಾಗೆ ಆಪ್ಟಿಮೈಸ್ ಕ್ಯಾಲ್ಕುಲೇಷನ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಬೇಕು. ನೆಕ್ಸ್ಟ್ ಪ್ಯಾಟರ್ನಿಗೆ ಬಂದು ಆ್ಯಡ್ ಕೊಟ್ಕೊಂಡು ಪೀಕ್ ಶೇಪು ಡಾಟಾ ಫೈಲ್ ಬ್ರೌಸ್ ಮಾಡ್ಕೋಬೇಕು. ನಾವು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಡಾಟಾ ಫೈಲ್ ಇತ್ತಲ್ಲ ಆ ಡಾಟಾ ಫೈಲ್ ಓಪನ್ ಮಾಡಿಕೊಂಡು ಇಲ್ಲಿ ಫ್ರೀ ಫಾರ್ಮ್ಯಾಟ್ 2 ಥೀಟಾ ಸ್ಟೆಪ್ಸ್ 2 ಥೀಟಾ ಫೈನಲ್ ಇದನ್ನು ಕ್ಲಿಕ್ ಮಾಡಿಕೊಂಡು ರಿಫೈನ್ಮೆಂಟ್ಗೆ ಹೋಗಿ ನಾವು ಎಕ್ಸ್ರೇ ಅಲ್ವಾ ಯೂಸ್ ಮಾಡ್ತಿರೋದು, ಹಾಗಾಗಿ ಎಕ್ಸ್ರೇ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪೀಕ್ ಶೇಪ್ಗೆ ಹೋಗಿ ಇಲ್ಲಿ ಸೂಡೋ ವೈಲೆಟ್ ಸೆಲೆಕ್ಟ್ ಮಾಡ್ಕೋಬೇಕು. 2 ಥೀಟಾ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಥೀಟಾ ರೇಂಜ್ 10 to 90 ಇದೆ, ಅದನ್ನು ಎಂಟ್ರಿ ಮಾಡ್ಕೋಬೇಕು. ಓಕೆ ಕೊಟ್ಟು ಬ್ಯಾಕ್ಗ್ರೌಂಡ್ ಟೈಪ್ ಬಂದು ಲೀನಿಯರ್ ಇಂಟರ್ಪೋಲೇಷನ್ ಬಿಟ್ವೀನ್ ಸೆಟ್ ಬ್ಯಾಕ್ಗ್ರೌಂಡ್ ಪಾಯಿಂಟ್ಸ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟು ಫೇಸಿಗೆ ಬಂದು ಫೇಸಲ್ಲಿ ಆ್ಯಡ್ ಮಾಡಿಕೊಂಡು ಫೇಸ್ ನೇಮ್ ಎಂಟ್ರಿ ಮಾಡಬೇಕು. ಟೆಟ್ರಾಗೋನಲ್ TETR ಟೆಟ್ರಾಗೋನಲ್ ಆ್ಯಡ್ ಆದಮೇಲೆ ಕಾಂಟ್ರಿಬ್ಯೂಷನ್ ಟು ಪ್ಯಾಟರ್ನ್ ಓಪನ್ ಮಾಡಿ ಇಲ್ಲಿ ಕರೆಂಟ್ ಫೇಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸೆ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಪೀಕ್ ಶೇಪ್ ಒಳಗೆ ತಿರ್ಗಾ ಸೂಡೋ ವೈಲೆಟ್ ಸೆಲೆಕ್ಟ್ ಮಾಡ್ಕೋಬೇಕು. ಯೂಸ್ ಸ್ಪೆಷಲ್ ಕಂಟ್ರೋಲ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟು ಸಿಮಿಟ್ರಿಗೆ ಬಂದು ಇಲ್ಲಿ ಸ್ಪೇಸ್ ಗ್ರೂಪ್ ಎಂಟ್ರಿ ಮಾಡ್ಕೋಬೇಕು. P ಸ್ಪೇಸ್ 42/m ಸ್ಪೇಸ್ n ಸ್ಪೇಸ್ m ಇಲ್ಲಿ ಬರುತ್ತೆ ಸ್ಪೇಸ್ ಗ್ರೂಪ್ಸು. ಓಕೆ ಕೊಟ್ಟು ರಿಫೈನ್ ಸೈಕಲ್ ಒಂದು 20 ಸೈಕಲ್ಸ್ ಕೊಟ್ಟು ಆಮೇಲೆ ಅದರ್ಸು ಅಲ್ಲಿ ಲೀನಿಯರ್ ಇಂಟರ್ಪೋಲೇಷನ್ ತಗೊಂಡಾಗ ಇಲ್ಲಿ ನಾವು ಪ್ರೊಫೈಲ್ ಮ್ಯಾಚಿಂಗ್ ಮೆಥಡ್ ತಗೋಬೇಕು. ಅಲ್ಲಿ 6 ಕೋಎಫಿಷಿಯೆಂಟ್ 12 ಕೋಎಫಿಷಿಯೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನನ್ ಕೊಡಬೇಕಾಗಿರುತ್ತೆ. ನಾವು ಲೀನಿಯರ್ ಇಂಟರ್ಪೋಲೇಷನ್ ತಗೊಂಡಿರೋದ್ರಿಂದ ಪ್ರೊಫೈಲ್ ಮ್ಯಾಚಿಂಗ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ಫೈಲಿಗೆ ಬಂದು ಇಂಪೋರ್ಟ್ ಬ್ಯಾಕ್ಗ್ರೌಂಡ್ ಫೈಲ್ ತಗೋಬೇಕು. ತಿರ್ಗಾ ಫೋಲ್ಡರ್ ಓಪನ್ ಮಾಡಿ ಬ್ಯಾಕ್ಗ್ರೌಂಡ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಅವಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಕೌಂಟ್ಸ್ ಬರುತ್ತೆ. ನೆಕ್ಸ್ಟು ಆಟಮ್ಸು ಎಷ್ಟು ಆಟಮ್ ಇದೆ ಅಂತ ಇಲ್ಲಿ ಲೇಬಲ್ ಮಾಡ್ಕೋಬೇಕು. ಫಸ್ಟ್ ಒಂದು TI1 ಆಕ್ಸಿಜನ್ 1 ಆಕ್ಸಿಜನ್ 2 TiO TI ಇದು XYZ000 ಅದನ್ನ ಎಂಟ್ರಿ ಮಾಡ್ಕೋಬೇಕು. ಆಕ್ಯುಪೆನ್ಸಿ ಎಲ್ಲದಕ್ಕೂ 0.5 ಇರುತ್ತೆ ಅಪ್ರಾಕ್ಸಿಮೇಟ್. B 0.5 ಇರುತ್ತೆ, ಆಕ್ಯುಪೆನ್ಸಿ 1 ಇರುತ್ತೆ. ಆಕ್ಸಿಜನ್ದು X 0.30594, Y ಸೇಮ್ 0.30594, Z 0.
ಇದೆಲ್ಲ ಎಂಟ್ರಿ ಆದಮೇಲೆ ಓಕೆ ಕೊಟ್ಟು ಪ್ರೊಫೈಲ್ಗೆ ಹೋಗಬೇಕು. ಪ್ರೊಫೈಲ್ ಒಳಗೆ ಇಲ್ಲಿ ABC ವ್ಯಾಲ್ಯೂ ಎಂಟ್ರಿ ಮಾಡ್ಕೋಬೇಕು. AB ಎರಡು ಈಕ್ವಲ್ ಇರೋದ್ರಿಂದ ಅದ್ರ ವ್ಯಾಲ್ಯೂ 4.5888 4.5888. C ವ್ಯಾಲ್ಯೂ 2.9576. ಆಲ್ಫಾ ಗಿ ಬೀಟಾ ಗಾಮ ಎಲ್ಲ ಮೂರು ಈಕ್ವಲ್ 90 ಡಿಗ್ರಿ ಇರ್ತದೆ. ಈ ಪ್ಯಾರಾಮೀಟರ್ಸ್ ಎಂಟ್ರಿ ಆದಮೇಲೆ ಓಕೆ ಕೊಟ್ಟು ಪ್ರೋಗ್ರಾಮ್ ಸೇವ್ ಮಾಡಬೇಕು. ಸೇವ್ ಮಾಡ್ಬೇಕಾದ್ರೆ ತಿರ್ಗಾ ಅದೇ ಫೋಲ್ಡ್ರಲ್ಲಿ ಸೇವ್ ಆಗ್ತಿದೆಯಾ ಕನ್ಫರ್ಮ್ ಮಾಡಿಕೊಂಡು ಇದಕ್ಕೆ ನೇಮ್ ಕೊಡಬೇಕು. TIO2.pcr ಅಂತ ಸೇವ್ ಮಾಡಬೇಕು. ಸೇವ್ ಆದಮೇಲೆ ರನ್ ಮಾಡಬೇಕು. ಪ್ರೋಗ್ರಾಮ್ ರನ್ ಆಗುತ್ತೆ. ಈಗ ಕೈ ಸ್ಕ್ವೇರಲ್ಲೂ 0.170 to the 10⁴ ಅಲ್ಲಿ ಇದೆ. ಇದನ್ನ ಆದಷ್ಟು <2ಗೆ ಕೈ ಸ್ಕ್ವೇರ್ ವ್ಯಾಲ್ಯೂ ಬರಾಗೆ ರಿಫೈನ್ ಮಾಡಬೇಕು. <2 ಬಂದಷ್ಟು ನಮ್ದು ರಿಫೈನ್ಮೆಂಟ್ ವ್ಯಾಲ್ಯೂ ಮತ್ತೆ ಒಬ್ಟೈನ್ಡ್ ವ್ಯಾಲ್ಯೂ ಈಕ್ವಲ್ ಆಗ್ತಾ ಹೋಗುತ್ತೆ. ರೀಲೋಡ್ PCRS ಕೊಟ್ಟು ರಿಫೈನ್ಮೆಂಟ್ ಕೊಟ್ಟು ಪ್ರೊಫೈಲ್ ನಾವು ಫಸ್ಟ್ ರಿಫೈನ್ ಮಾಡ್ಕೋಬೇಕು. ಒಂದೊಂದೇ ಪ್ಯಾರಾಮೀಟರ್ಸ್. ಸ್ಕೇಲ್ ಫಸ್ಟ್ ಸೇವ್ ಕೊಟ್ಟು ರನ್ ಕೊಡಬೇಕು. ಪ್ರತಿ ರಿಫೈನ್ಮೆಂಟ್ಗೂ ಸೇವ್ ಮಾಡಿ ರನ್ ಮಾಡಬೇಕು. 10⁴ ಅಲ್ಲಿ ಇದ್ದಿದ್ದು 9.7 ಬಂತು ಕೈ ಸ್ಕ್ವೇರ್ ವ್ಯಾಲ್ಯೂ. ರೀಲೋಡ್ PCR, ನೆಕ್ಸ್ಟ್ ರಿಫೈನ್, ನೆಕ್ಸ್ಟ್ ಪ್ರೊಫೈಲ್, ABC, ಓಕೆ ಓಕೆ, ಸೇವ್, ರನ್. ಈಗ 8 ಬಂತು. ರೀಲೋಡ್ PCR, ರಿಫೈನ್, ಪ್ರೊಫೈಲ್. ಈ ರೆಡ್ ಬಂತು ಅಂದ್ರೆ ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಅದನ್ನೆಲ್ಲ ಡಿಸೆಲೆಕ್ಟ್ ಮಾಡ್ಕೋಬೇಕು. UVW, ಸೇವ್, ರನ್. 2.60 ಬಂದಿದೆ. ಓಕೆ, ನೆಕ್ಸ್ಟ್ ರಿಫೈನ್ಮೆಂಟ್ IG, UVW ಆದ್ಮೇಲೆ IG, ಸೇವ್, ರನ್. 2.53 ಬಂತು. ರಿಫೈನ್ಮೆಂಟ್, ಪ್ರೊಫೈಲ್, X, ಸೇವ್, ರನ್. 2.52, reload PCRS, refinement, profile, eta 0, run. 2.51, reload PCR, refine, profile. ಅದನ್ನು ಡಿಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಇವಾಗ ಇನ್ಸ್ಟ್ರೂಮೆಂಟ್ ಅಲ್ಲಿ 0 ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟು ಸೇವ್, ರನ್. 2.48, ಬ್ಯಾಕ್ಗ್ರೌಂಡ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ರಿಫೈನ್ ಅಲ್ಲಿ ಕೊಟ್ಟು ಓಕೆ ಕೊಟ್ಟು ಸೇವ್ ಮಾಡಿ ರನ್ ಮಾಡೋದು. 2.13, reload PCR, ಪ್ಯಾಟ್ರನ್ ಆದ್ಮೇಲೆ ಇನ್ಸ್ಟ್ರೂಮೆಂಟ್ ಆದ್ಮೇಲೆ ಬ್ಯಾಕ್ಗ್ರೌಂಡ್ ಆದ್ಮೇಲೆ ಇವಾಗ ಆಟಮ್ಸ್ ಬಂದು ಒಂದೊಂದ್ರದ್ದೇ XY ಸೆಲೆಕ್ಟ್ ಮಾಡ್ಕೊಂಡು ಎರಡು ಮೇಲೆ ಸೆಲೆಕ್ಟ್ ಮಾಡ್ದಲೆ ಎರಡೆರಡೆ ಸೆಲೆಕ್ಟ್ ಮಾಡ್ಕೊಂಡು ರಿಫೈನ್ಮೆಂಟ್ ಮಾಡ್ಕೊಂಡು ಹೋಗೋದು. 2.13 ಆಟಮ್ಸ್, ಆಕ್ಸಿಜನ್ XY, ರನ್, ಸೇವ್, ರನ್. 2.12 ಆಟಮ್ಸ್, ಇವೆಲ್ಲ ಮ್ಯಾಕ್ಸಿಮಮ್ ಆಗಿದೆ. ಡಿಸೆಲೆಕ್ಟ್ ಮಾಡಿ ಸೆಟ್ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ರನ್ ಮಾಡೋದು. 2.12 ಈಗ B, ಸೇವ್, ರನ್. 2.07, reload PCR, ಆಟಮ್ಸ್ ಮ್ಯಾಕ್ಸಿಮಮ್ ಆಗಿದೆ. ಡಿಸೆಲೆಕ್ಟ್ ಮಾಡಿ ಈಗ ಆಕ್ಯುಪೆನ್ಸಿ 2 ಸೆಲೆಕ್ಟ್ ಮಾಡೋದು.
save, run. 2.04 refinement atoms. ನೆಕ್ಸ್ಟ್ ಆಟಮ್ಸ್ ಅಲ್ಲಿ ಇಲ್ಲಿ ಐಸೋಟೋಪ್ ಇರೋದನ್ನ ಅನ್ಐಸೋಟೋಪ್ ಸೆಲೆಕ್ಟ್ ಮಾಡ್ಕೊಂಡು B11 B22 ಸೆಲೆಕ್ಟ್ ಮಾಡ್ಕೊಂಡು ರಿಫೈನ್ಮೆಂಟ್ ಮಾಡೋದು. ಸೇವ್, ರನ್. 2.11 ಆಯ್ತು. B33 B12 ಸೆಲೆಕ್ಟ್ ಮಾಡ್ಕೊಂಡು ರಿಫೈನ್ಮೆಂಟ್ ಮಾಡೋದು. 2.02. ಇವಾಗ B13 B23 ಸೇವ್, ರನ್. ಈಗ ನೆಕ್ಸ್ಟ್ ಆಕ್ಸಿಜನ್ದು ಅನೈಸೋಟೋಪ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು ಹಾಗೆ ಎರಡೆರಡೆ ಸೆಲೆಕ್ಟ್ ಮಾಡ್ಕೊಂಡು ರಿಫೈನ್ ಮಾಡೋದು. ಸೇಮ್ ಇದೆ. ಟೂ ಪಾಯಿಂಟ್ 01. ಸೇವ್, ರನ್. 0.01. ನೆಕ್ಸ್ಟ್ ಇನ್ನೊಂದು ಮಿಕ್ಕಿರೋ ಆಕ್ಸಿಜನ್ ಐಟಮ್ಸ್ ಅನ್ಐಸೋಟೋಪ್ ಸೆಲೆಕ್ಟ್ ಮಾಡೋದು. ಸೇವ್, ರನ್. ಲೆಸ್ ದ್ಯಾನ್ 2 ಬಂತು. ಇಷ್ಟು ಬಂದರೆ ಸಾಕು. ಅಲ್ಲಿಗೆ ಔಟ್ಪುಟ್ ಕಡೆಗೆ ಹೋಗ್ಬೋದು. ರೀಲೋಡ್ PCR ಕೊಟ್ಟು ಔಟ್ಪುಟ್ಗೆ ಹೋಗಿ ಇಲ್ಲಿ ಸಿಫ್ ಫೈಲ್ ಮತ್ತು ಕ್ರಿಸ್ಟಲಾಗಿ ಇನ್ಫಾರ್ಮೇಷನ್ ಫೈಲ್ ಮತ್ತು ಸಿಮಿಟ್ರಿಕ್ ಆಪರೇಷನ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟು ಮತ್ತೆ ಸೇವ್ ಮಾಡಿ ಮತ್ತೆ ರನ್ ಮಾಡಿದ್ರೆ ಅಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಫೈಲ್ಡಲ್ಲಿ ಔಟ್ಪುಟ್ ಫೈಲ್ ಸೇವ್ ಆಗಿರುತ್ತೆ. ಇವಾಗ ಕ್ಲೋಸ್ ಮಾಡ್ಕೋಬೋದು. ಕ್ಲೋಸ್ ಮಾಡಿ ಇಲ್ಲಿ ನಾವು ಸೇವ್ ಮಾಡಿದ ಫೈಲ್ ಓಪನ್
ಮಾಡಿದ್ರೆ ಇಲ್ಲಿ ಸಮ್ ಫೈಲ್ ಅಂತ ಇರುತ್ತೆ, ಇದ್ರೊಳಗೆ ನಮ್ದು ಔಟ್ಪುಟ್ ಇರುತ್ತೆ. ಸಮ್ ಫೈಲ್ ಓಪನ್ ಮಾಡಿದ್ರೆ ಇಲ್ಲಿ ಸೆಲ್ ಪ್ಯಾರಾಮೀಟರ್ಸ್ ABC, ಇದು ರಿಫೈನ್ ಆಗಿರೋ ವ್ಯಾಲ್ಯೂ, ಆಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಇದು. ಇನ್ನು ಕೆಳಗೆ ಬಂದಾಗ ಇಲ್ಲಿರುತ್ತೆ ಕೈ ಸ್ಕ್ವೇರ್ ವ್ಯಾಲ್ಯೂ, RXP, RWP, RP ವ್ಯಾಲ್ಯೂ, ಮತ್ತೆ GOF, ಬ್ರಾಕ್ಸ್ ಫ್ಯಾಕ್ಟರ್. ಟ್ಯಾಬ್ಲರ್ ಕಾಲಮಲ್ಲಿ ಯಾವ್ಯಾವುದು ಔಟ್ಪುಟ್ ಬರೀಬೇಕು ಅಂತ ಕೊಟ್ಟಿರ್ತಾರೋ ಈ ಫೈಲಲ್ಲಿ ನೋಡ್ಕೊಂಡು ಔಟ್ಪುಟ್ ಬರೋದ್ರೆ ಇಲ್ಲಿಗೆ ರಿಫೈನ್ಮೆಂಟ್ ಆಯಿತು. ಈ ರಿಫೈನ್ಮೆಂಟು ಗ್ರಾಫ್ ಯಾಕೆ ತೆಗಿಬೇಕು ಅಂದರೆ ಫುಲ್ ಪ್ರೂಫ್ ಓಪನ್ ಮಾಡಿ, ವಿನ್ ಪ್ಲಾಟ್ ಓಪನ್ ಮಾಡಿ, ಇಲ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಇಲ್ಲಿ ರನ್ ಫುಲ್ ಪ್ರೂಫ್ ಅಂತ ಇರುತ್ತೆ. ಇದು ಸೆಲೆಕ್ಟ್ ಮಾಡ್ಕೊಂಡಾಗ ಆ ಫೈಲ್ ಓಪನ್ ಮಾಡೋಕ್ಕೆ ಟ್ಯಾಬ್ ಓಪನ್ ಆಗುತ್ತೆ. ನಾವು ಸೇವ್ ಮಾಡಿರೋ ಫೈಲ್ ಓಪನ್ ಮಾಡಿಕೊಂಡು ಅಲ್ಲಿ PCR ಫೈಲ್ ಸೇವ್ ಮಾಡ್ತೀವಲ್ಲ ಅದು ಓಪನ್ ಮಾಡಿಕೊಂಡ್ರೆ ರನ್ ಆಗುತ್ತೆ. ನಮಗೆ ಕೈ ಸ್ಕೋರಲ್ಲಿ 1.96 ಬಂದಿತ್ತಲ್ಲ, ಆ ಪ್ರೋಗ್ರಾಮ್ ರನ್ ಆಗಿದೆ. ಇವಾಗ ಇಲ್ಲಿ ಎಕ್ಸಿಟ್ ಕೊಟ್ಟರೆ ನಮಗೆ ಗ್ರಾಫ್ ಬರುತ್ತೆ. ಇವಾಗ ಇದಕ್ಕೆ HCL ಇಂಡಿಕೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಟೆಕ್ಸ್ಟಿಗೆ ಬಂದು ರೈಟ್ ರಿಫ್ಲೆಕ್ಷನ್ ಕೊಟ್ಟು ಓಕೆ ಕೊಟ್ಟರೆ HCL ನೇಮಿಂಗ್ ಆಯಿತು. ಈಗ ಟೂಲ್ಸಿಗೆ ಬಂದು ಟೆಕ್ಸ್ಟಿಗೆ ಬಂದು ಟೆಕ್ಸ್ಟ್ ಫಾಂಟಿಗೆ ಬಂದು ಇಲ್ಲಿ HCL ಕೊಟ್ಟಾಗ ಬೋಲ್ಡ್ ಕೊಟ್ಟು ಅದ್ರ ಫಾಂಟ್ ಸೈಜ್ ಕೊಟ್ಕೊಂಡು ಓಕೆ ಕೊಟ್ಟರೆ ಈ ಫಾಂಟ್ ಸೈಜ್ ಬೋಲ್ಡ್ ಆಯಿತು. ನೆಕ್ಸ್ಟು ಪ್ಲಾಟಿಗೆ ಬಂದು ಫೋಕಸಿಗೆ ಬಂದು ಎಷ್ಟು ಎಲ್ಲಿಂದ ಇದೆ 10 to 100 ಇದಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು 100 ಕೊಟ್ಟರೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಈ ಫೈಲಿಗೆ ಬಂದು ಎಕ್ಸ್ಪೋರ್ಟ್ ಗ್ರಾಫಿಕ್ ಬಂದು ಎಕ್ಸ್ಪೋರ್ಟ್ ಆಸ್ BMP ಫೈಲ್ ಅಂತ ಸೆಲೆಕ್ಟ್ ಕೊಟ್ಟು ಆ ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಟಲ್ ಕೊಟ್ಟು ಸೇವ್ ಕೊಟ್ಟರೆ ಈ ಗ್ರಾಫು ಅಲ್ಲಿ ಸೇವ್ ಆಗಿರುತ್ತೆ. ಫೋಲ್ಡರ್ ಒಳಗೆ ಗ್ರಾಫ್ ಸೇವ್ ಆಗಿರುತ್ತೆ, BMP ಫೈಲ್. ಇದೆ ಔಟ್ಪುಟ್ ಗ್ರಾಫ್. ಇಷ್ಟು ರಿಫೈನ್ಮೆಂಟ್ ಮೆಥಡ್.